ಗುರುವಿನ ಸ್ಥಾನ ಬಹಳ ಪವಿತ್ರವಾದದ್ದು. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಶೂನ್ಯ ಆಗಿರೋ ಮಕ್ಕಳ ಮನಸ್ಸಲ್ಲಿ ಅ ಆ ಇ ಈ ಅನ್ನೋ ಅಕ್ಷರ ಜ್ಞಾನ ತುಂಬಿ ವಿದ್ಯಾವಂತರನ್ನಾಗಿ ಮಾಡಿ ಅವ್ರ ಭವಿಷ್ಯ ರೂಪಿಸೋ ದೇವತೆಗಳು. ಶಾಲೆ ಅನ್ನೋದು ದೇವಸ್ಥಾನ ಇದ್ದ ಹಾಗೆ, ಗುರುಗಳು ದೇವ್ರಿದ್ದ ಹಾಗೆ. ಒಂದ್ವೇಳೆ ಯಾರೂ ಟೀಚರ್ ಕೆಲ್ಸಕ್ಕೆ ಬರ್ದೇ ಇದ್ರೆ ಮಕ್ಕಳ ವಿದ್ಯಾಭ್ಯಾಸದ ಗತಿ ಏನು, ಅವ್ರ ಭವಿಷ್ಯ ಏನು? ಅದಕ್ಕೆ ನಾನು ಟೀಚರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿನ್ನಂತ ಮಗಳನ್ನ ಪಡೆದಿದ್ದು ನನ್ನ ಪುಣ್ಯ ಕಣಮ್ಮ. ಟೀಚರ್ ವೃತ್ತಿನಲ್ಲಿ ನಿನಗೆ ಯಶಸ್ಸು ಸಿಗಲಿ, ಅದೇ ನನ್ನ ಹಾರೈಕೆ ಪುಟ್ಟ. ಏನ್ ಸೀರಿಯಲ್ಲೋ ಏನೋ, ಮಾಡೋರ್ಗೆ ಮಾತ್ರ ದುಡ್ಡು ಸಿಗುತ್ತೆ, ನೋಡೋರ್ಗೆ ಏನೂ ಇಲ್ಲ. ಶರತ್. ಹಾ ಬಂದೆ. ಶರತ್, ಏನಮ್ಮ? ನಿನ್ ಹೆಂಡ್ತಿಗೆ ಹೇಳು, ಅವ್ರ ಮನೆಗೆ ಹೋಗಿ 10 ಲಕ್ಷ ದುಡ್ಡು ತಗೊಂಬಾ ಅಂತ. 10 ಲಕ್ಷನಾ? ಹಾ, ನಾನೇನ್ ಕೋಟಿನ ಕೇಳ್ದೆ? 10 ಲಕ್ಷ ಕೇಳ್ದೆ ಅಷ್ಟೇ. ಜುಜ್ಬಿ 10 ಲಕ್ಷ. ಅಷ್ಟು ದುಡ್ಡು ತಗೊಂಬಂದ್ರೆ ಈ ಮನೆಗೆ ಸೇರಿಸ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಬಿದ್ದು ಸಾಯ್ಲಿ. ಅಮ್ಮ ಅದು... ಹೇ ಹೋಗ, ಹೇಳೋಗ ಅವಳಿಗೆ, ಹೋಗ. ಸೌಮ್ಯ, ಸೌಮ್ಯ, ಏನ್ ಶರತ್? ನಿಮ್ಮ ಮನೆಗೆ ಹೋಗಿ 10 ಲಕ್ಷ ದುಡ್ಡು ತಗೊಂಬರ್ತೀಯಾ? ಅಮ್ಮ ಹೇಳಿದ್ರು. ನೀವೇನ್ ಮನುಷ್ಯರೋ ಇಲ್ಲ ರಾಕ್ಷಸರೋ? ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಿರ್ತೀರಲ್ಲ. ಪಾಪ ನಮ್ಮಪ್ಪ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತಾರೆ? ನೋಡು ಸೌಮ್ಯ, ಅರ್ಥ ಮಾಡ್ಕೋ. ನೀನು ಹೇಗಾದ್ರೂ ಮಾಡಿ ದುಡ್ಡು ತಂದು ಕೊಟ್ಬಿಡು, ಇಲ್ಲ ಅಂದ್ರೆ ನಮ್ಮಮ್ಮ ಸುಮ್ಮನೆ ಇರಲ್ಲ. ಅಮ್ಮ ಹೇಳಿದ್ಲು ಅಂತ ನನ್ನ ಹತ್ರ ಕೇಳಕ್ ಬಂದಿದ್ಯಲ್ಲ, ನಿನ್ ಗಂಡ್ಸೋ ಅಥವಾ? ಸೌಮ್ಯ, ಯಾಕೆ ಸುಮ್ನಾದೆ ಶರತ್? ಹೊಡಿ ಶರತ್, ಹೊಡಿ. ಯಾಕಂದ್ರೆ ಇವತ್ತು ಈ ಶಿಕ್ಷೆ ನಂಗೆ ಆಗ್ಬೇಕಾದ್ದೆ. ಯಾಕೆ ಹೇಳು? ನಮ್ಮ ಅಪ್ಪನ ಮಾತನ್ನ ಮೀರಿ ನಿನ್ ಹಿಂದೆ ಬಂದಲ್ಲ, ಅದಕ್ಕೆ. ನೋಡು, ನೀನ್ ದುಡ್ಡು ತರ್ಲಿಲ್ಲ ಅಂದ್ರೆ ನಮ್ಮಮ್ಮ ಸುಮ್ಮನೆ ಇರಲ್ಲ. ಹೇಗಾದ್ರೂ ಮಾಡಿ ದುಡ್ಡು ತಂದು ಕೊಟ್ಬಿಡು ಪ್ಲೀಸ್. ಏನಾದ್ರೂ ಮಾಡು. ಏನಾದ್ರೂ ಮಾಡು ಅಂದ್ರೆ ದುಡ್ಗೋಸ್ಕರ ನಾನು ನನ್ನ ಕಿಡ್ನಿ, ಲಿವರು, ಕಣ್ಣು ಎಲ್ಲನೂ ಮಾರ್ಕೋಬೇಕಷ್ಟೆ. ಏಯ್ ದರಿದ್ರದವಳೆ, ಅವುಗಳನ್ನೇ ಮಾರೆ. ನೀನ್ ಬದುಕಿದ್ರೆ ಏನ್ ಪ್ರಯೋಜನ? ನೀನ್ ಸತ್ರೆ ಪೀಡೆ ಹೋಯ್ತು ಅನ್ಕೋತೀನಿ. ಲೇ 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 ಕಾಳೆ, ಏನ್ ಮಾತಾಡ್ತಾ ಇದೀಯ ನೀನು? ಸ್ವಲ್ಪ ನಾಲ್ಗೆ ಹಿಡಿತಾ ಇರ್ಲಿ. ಅಪ್ಪ ದೊಡ್ಡ ಮನುಷ್ಯ, ಕರ್ಕೊಂಡೋಗು. ಎಲ್ಲ ನಿನ್ನಿಂದಲೇ ದುಡ್ಡು ದುಡ್ಡು ಅಂತ ಸಾಯ್ತಿಯಲ್ಲೇ. ಹೌದ್ರಿ, ಹೌದು. ನಾನ್ ದುಡ್ಡು ದುಡ್ಡು ಅಂತ ಸಾಯ್ತಾ ಇದ್ದೀನಿ. ನನಗೆ ದುಡ್ಡು ದುಡ್ಡು ಬೇಕು. ಬಾಯ್ ಮುಚ್ಕೊಂಡು ಹೋಗ್ರಿ. ಹೆಂಗ್ಸೋ. ಅಪ್ಪ ಮಗ ಇಲ್ದರ ಟೈಮ್ ನೋಡ್ಕೊಂಡು ಇವಳಿಗೆ ಸರಿಯಾಗಿ ಮಾಡ್ತೀನಿ. ಸಂಧ್ಯಾ ಅವ್ರೆ, ನನ್ನ ಹೆಸರು ಆನಂದ್ ಅಂತ. ನಾನೇನ್ ಕೇಳಲಿಲ್ವಲ್ಲ? ನೀವ್ ಕೇಳಿಲ್ಲ ಅಂದ್ರು ನನಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿನಿ. ನಿಮ್ ಹೆಸರಿನ ಅವಶ್ಯಕತೆ ನನಗೇನಿಲ್ವಲ್ಲ. ಸಂಧ್ಯಾ ಅವ್ರೆ, ನನಗೆ ಅವಶ್ಯಕತೆ ಐತ್ರಿ. ಏನ್ ಹೇಳ್ತಾ ಇದ್ದೀರಾ? ಸುತ್ತಿ ಬಳಸ್ತಾ ನಾನ್ ನಿಮಗ್ ಸೀದಾ ಹೇಳ್ಬೇಕಂದ್ರ, ನಾನ್ ನಿಮ್ಮನ್ನ ಪ್ರೀತಿ ಮಾಡಾಕತ್ತೀನ್ರಿ. ಐ ಲವ್ ಯು. ನೀವು ಸಹ ನನ್ನ ಲವ್ ಮಾಡ್ರಿ. ನಿಮ್ಮನ್ ಕಂಡ್ರೆ ನನ್ಗ ಬಹಳ ಪ್ರೀತಿ ಇತ್ ನೋಡ್ರಿ. ನೀವಿಲ್ದ ನನ್ಗ ಬದುಕಕ್ ಆಗಲ್ಲ ನೋಡ್ರಿ. ಐ ಲವ್ ಯು. ಏನು ಲವ್ವಾ? ಹೌದ್ರಿ. ಶಡಪ್. ಲವ್ ಅಂತೆ ಲವ್. ಇನ್ನೊಂದು ಸಲ ಆ ಪದ ನಿನ್ ಬಾಯಲ್ಲಿ ಬಂದ್ರೆ ನನ್ ಕಾಲಲ್ಲಿರೋದು ಕೈಯಿಗೆ ಬರುತ್ತೆ. ಹುಷಾರ್. ಏಯ್, ನೀವೆಲ್ಲ ಕಾಲೇಜ್ ಹಾಕ್ರೋ ಬರ್ತೀರಾ? ಓದೋದಕ್ಕೋ ಅಥವಾ ಓದ್ಲಾ ಹೊಡ್ಕೊಂಡು ಲವ್, ಪ್ರೀತಿ, ಪ್ರೇಮ ಅಂತ ಹುಡುಗಿರ್ ಹಿಂದೆ ಬಿದ್ದು ಅವ್ರಿಗೆ ಆಸೆ ಹುಡ್ಸಿ ಅವ್ರ ಜೀವನ ಹಾಳು ಮಾಡೋದಕ್ಕೋ? ನಿಮ್ಮಪ್ಪ ನಿಮ್ಮಮ್ಮ ಸಾಲ ಸೋಲ ಮಾಡಿ ನಿಮ್ನ ಕಾಲೇಜಿಗೆ ಕಳ್ಸೋದು ನನ್ ಮಗ ಚೆನ್ನಾಗಿ ಓದ್ಲಿ, ಅವ್ನ ಭವಿಷ್ಯನ ಒಳ್ಳೆ ತಂದಲ್ಲಿ ರೂಪಿಸ್ಕೊಳ್ಳಿ ಅಂತ. ಅವ್ರು ನಿಮ್ ಭವಿಷ್ಯದ ಬಗ್ಗೆ ಸಾವಿರಾರು ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೆ ನೀವು ಕಾಲೇಜಿಗೆ ಬಂದು ಲವ್ ಅಂತ ಹೇಳಿ ಅದ್ರ ಸುಳಿಲ್ ಬಿದ್ದು ಭವಿಷ್ಯನ ಹಾಳು ಮಾಡ್ಕೋತೀರಾ. ಮೊದ್ಲು ಚೆನ್ನಾಗಿ ಓದು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಆಮೇಲೆ ನನ್ನಂತ ಹುಡುಗಿರ್ 100 ಜನ ಸಿಗ್ತಾರೆ. ಇನ್ನೊಂದ್ಸಲ ಏನಾದ್ರೂ ಲವ್ವು ಗಿವ್ವು ಅಂತ ನನ್ ಹಿಂದೆ ಬಂದ್ರೆ, ಆಗ್ಲೇ ಹೇಳಿದ್ನಲ್ಲ, ಕಾಲಲ್ಲಿರೋದು ಕೈಯಿಗೆ ಬರುತ್ತೆ ಅಂತ. ನಿನಗ್ ಮಾತ್ರ ಅಲ್ಲ, ಯಾರ್ ಬಂದ್ ಹೇಳಿದ್ರು ಅಷ್ಟೇ. ಲವ್ ಅಂತ ಲವ್ವು. ಎದ್ದೇಳೆ, ನಿನ್ನ ಕೂಳ್ ತಿಂತ ಇದ್ದೇನೆ. ಎದ್ದೇಳೆ. ದುಡ್ಡು ತರ್ದಿರಾ ಕೂಳ್ ತಿನ್ನಕ್ಕೆ ಮನೆಯಲ್ಲಿ ಮನ್ಸಿಗೆ ಬರುತ್ತೆ ನೋಡು. ಒಂದ್ ಹೇಳ್ತೀನಿ, ದುಡ್ಡು ತರ್ದೇನೆ ಈ ಮನೇಲಿ ಒಂದು ಕ್ಷಣನೂ ಇರಬಾರ್ದು. ಅತ್ತೆ ಅಂತೆ ಅತ್ತೆ. ಮನೆಯಿಂದ ಆಚೆ ಹೋಗೆ, ತೊಲಗೆ ಆಚೆ, ತೊಲಗೆ ತೊಲಗು. ಅನಿಷ್ಟದವಳೆ, ತೊಲಗೆ.
ನೀನು ದುಡ್ಡು ತಗೊಂಬಂದ್ರೆ ಮಾತ್ರ ಈ ಮನೇಲಿ ಜಾಗ, ಇಲ್ಲ ಅಂದ್ರೆ ಈ ಮನೇಲಿ ಜಾಗ ಇಲ್ಲ. ಹೋಗೆ. ಶರತ್, ನೀನಾದ್ರೂ ಅಮ್ಮಂಗೆ ಹೇಳು, ನನ್ನನ್ ಮನೆ ಬಿಟ್ಟು ಆಚೆ ಕಳಿಸ್ಬೇಡ ಅಂತ ಹೇಳು ಶರತ್. ಅಮ್ಮ ಏಯ್ ಶರತ್, ಇವಳಿಗೆ ನಾನು ಸಪೋರ್ಟ್ ಮಾಡ್ತು ಅಂತಂದ್ರೆ ಮಗ ನಮ್ಮ ಮಮತೆ ಮರ್ತು ನಿನ್ನೆ ಫಸ್ಟ್ ಆಚೆ ಕಟ್ತೀನಿ. ಅಯ್ಯೋ ಶರತ್, ಪ್ಲೀಸ್ ಪ್ಲೀಸ್ ಶರತ್, ಹೇಳು ಶರತ್. ಏಯ್ ಹೋಗ ಒಳಗಡೆ. ಹೇಳು ಶರತ್, ಹೇಳ್ತಾ ಇದ್ದೀನಿ ತಾನೇ? ಹೇಳು. ಹೋಗ ಒಳಗಡೆ. ಶರತ್, ಹೇಳು ಶರತ್. ಹೋಗೋ ಹೋಗೋ. ನನ್ ಬಿಟ್ಟೋಗ್ಬೇಡ ಶರತ್, ಶರತ್, ಶರತ್. ಅಯ್ಯೋ ಮಾವಯ್ಯ, ನೀವಾದ್ರೂ ಹೇಳಿ ಮಾವಯ್ಯ, ನನ್ನನ್ನ ಮನೆಯಿಂದ ಆಚೆ ಏ, ಕಳಿಸ್ಬೇಡಿ ಕಾಳಿ. ಅಂತ ಹೇಳಿ ಮಾವಯ್ಯ. ಈ ವಿಷಯ ನೀವೇನಾದ್ರು ತಲೆ ಹಾಕಿದ್ರೆ ನಾನು ಸುಮ್ಮನೆ ಅಷ್ಟೇ. ಹೋಗ್ರಿ ಒಳಗಡೆ ಹೋಗಿ. ನಾನು ಹೋಗಿ. ಏನು ಮಾಡಕ್ಕಾಗಲ್ಲ. ಮಾವಯ್ಯ, ಅಯ್ಯೋ ತೊಲಗೆ ತೊಲಗೆ ತೊಲಗು. ಅನಿಷ್ಟ ದರಿದ್ರ ಪೀಡೆ, ತೊಲಗ್ತು ಪೀಡೆ. ಚದ್ರೋಳಿ ತೋಟದಲ್ಲೇ ಇದ್ದೀನಿ ನಾನು. ಯಾರು ವರ್ಕರ್ಸ್ ಬಂದಿಲ್ವೇ ಇಲ್ಲಿ? ಏನು ಕೆಲಸ ಮಾಡಿಸ್ತೀರಾ ನೀವು? ಒಬ್ಬರು ಕಾಣ್ತಾ ಇಲ್ಲ ಇಲ್ಲಿ. ರಮ್ಯಾ, ಯಾರಾದ್ರು ಅಳ್ತಾ ಹೋಗ್ತಾ ಇದ್ದಾರಲ್ಲ? ಗೊತ್ತಿಲ್ಲ ರೀ. ಸಮಥಿಂಗ್ ಇಸ್ ರಾಂಗ್. ಕಮ್ ಆನ್, ಲೆಟ್ಸ್ ಗೋ. ನೋಡು, ಒಂದ್ ಹೇಳ್ತೀನಿ, ದುಡ್ಡು ತರ್ದೇನೆ ಈ ಮನೇಲಿ ಒಂದು ಕ್ಷಣನೂ ಇರಬಾರ್ದು. ತೊಲಗೆ ತೊಲಗು. ನಾನು ಬೇಕಂದ್ರೆ ನಿಮ್ಮ ಅಪ್ಪನ ಬಿಟ್ಬಿಡು, ನಿಮ್ಮಪ್ಪ ಬೇಕು ಅಂದ್ರೆ ನನ್ನನ್ನು ಬಿಟ್ಬಿಡು, ಈ ಎರಡೂ ಬೇಡ ಅಂದ್ರೆ ಈ ಲೋಕನೇ ಬಿಟ್ಬಿಡು. ಚಾಯ್ಸ್ ಇಸ್ ಯೋರ್ಸ್. ಎಸ್, ನಾನಿನ್ ಬದುಕಿರ್ಬಾರ್ದು. ಮೇಡಮ್, ಇಲ್ಲಿ ಏನ್ ಮಾಡ್ತಿದ್ದೀರಾ? ನನ್ನನ್ನು ತಡಿಬೇಡಿ. ಐ ವಾಂಟ್ ಟು ಡೈ. ನಾನು ಸಾಯ್ಬೇಕು ಬಿಡಿ. ರೀ, ಸಾಯಂತದ ಏನಾಗಿದೆ ನಿಮಗೆ? ನೋಡಿ, ನನ್ನನ್ನು ಏನು ಕೇಳ್ಬೇಡಿ. ನನ್ನನ್ನು ಸಾಯೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಓಕೆ ಓಕೆ, ಸಾರಿ, ಏನೂ ಕೇಳಲ್ಲ. ಯಾಕೆ ಅಂದರೆ ಕಷ್ಟ ಇದ್ದವ್ರು ಮಾತ್ರ ಈ ಪ್ರಯತ್ನ ಮಾಡ್ತಾರೆ. ನೋಡಿ, ಈಸ್ಬೇಕು, ಇದು ಜಯಿಸ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸತ್ರೆ ಏನು ಸಿಗುತ್ತೆ ಹೇಳಿ? ಸತ್ರೆ ಜನ 2 ದಿವಸ ಅಳ್ತಾರೆ, ಸುಮ್ಮನಾಗ್ತಾರೆ. ನಾವೆಲ್ಲಿ ಸೋತಿರ್ತೀವೋ, ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ ನಾವು ಗೆದ್ದು ತೋರಿಸ್ಬೇಕು. ಲೈಫ್ನ ಚಾಲೆಂಜಾಗಿ ತಗೋಬೇಕು. ಅದೇ ನಿಜವಾದ ಜೀವನ. ಸತ್ರೆ ಏನು ಸಿಗುತ್ತೆ ಹೇಳಿ? ಏನೂ ಸಿಗಲ್ಲ. ನಿಮ್ಮ ಥರನೇ ನಾನು ಕೂಡ ಸಾಕಷ್ಟು ಕಷ್ಟ ಅವಮಾನಗಳನ್ನ ಅನುಭವಿಸ್ದೆ. ಆದರೆ ಹೆದರ್ಲಿಲ್ಲ, ಅವನ್ನೇ ಚಾಲೆಂಜಾಗಿ ತಗೊಂಡೆ. ಲೈಫಲ್ಲಿ ಗೆದ್ದೆ. ಅದರ ಪರಿಣಾಮನೇ IAS, IPS, ICS, IFS ಇವುಗಳ ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಇನ್ನೊಂದು ದುರಂತ ಏನಪ್ಪ ಅಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು SSC ಫೇಲ್ ಆಯಿತು, PUC ಫೇಲ್ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಇನ್ನೂ ನಮ್ಮ ಜೀವನ ಇದೆ, ಬದುಕಿದೆ ಅನ್ನೋದನ್ನು ಮರ್ತ್ಬಿಡ್ತಾರೆ. ಅವಮಾನ ಆಯ್ತಲ್ಲ, ನಾವು ಫೇಲ್ ಆದ್ವಲ್ಲ, ನಾವು ಸೋತ್ವಲ್ಲ ಅನ್ನೋ ಒಂದು ನೋವಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಪವಿತ್ರವಾದ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಇದು ನನ್ನ ವಿಸಿಟಿಂಗ್ ಕಾರ್ಡು. ನನ್ನ ಹೆಸರು ಪುರುಷೋತ್ತಮ್ ಅಂತ. ನೀವು ಯಾವಾಗ ಬೇಕಾದ್ರೂ ಬಂದು ನಮ್ಮ ಕೋಚಿಂಗ್ ಕ್ಲಾಸ್ ಸೇರ್ಕೋಬೋದು, ಸಪೋರ್ಟ್ ತಗೋಬೋದು. ಅಲ್ಲಿ
ನಮ್ಮ ಟೀಚರ್ಸ್ ಇರ್ತಾರೆ, ಇಲ್ಲ ಅಂದರೆ ನಮ್ಮ ಮೇಡಮ್ ಇರ್ತಾರೆ. ಓಕೆನಾ? ಬನ್ನಿ, ಮನೆ ಡ್ರಾಪ್ ಕೊಡ್ತೀನಿ. ಬೇಡ ಸರ್, ಸಾಯ್ಬೇಕು ಅಂತ ಹೊರಟಿರೋ ನನ್ನನ್ನು ತಡೆದು ಬದುಕಬೇಕು ಅನ್ನೋ ಆಸೆ ಹುಟ್ಟಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿನ್ ಹೊರಡಿ, ನಾನೇ ಹೋಗ್ತೀನಿ. ನೋಡಿ ನೋಡಿ, ಯಾವತ್ತೂ ಸಾಯೋ ಪ್ರಯತ್ನ ಮಾಡಬೇಡಿ ಅಮ್ಮ. ಖಂಡಿತ ಮೇಡಮ್, ಬರ್ತೀನಿ. ಒಳ್ಳೇದಾಗಲಮ್ಮ. ಅಂತೂ ಒಂದ್ ಜೀವ ಉಳಿಸ್ಬಿಟ್ರಲ್ರಿ. ಮನುಷ್ಯರಾದ್ಮೇಲೆ ಅಷ್ಟು ಮಾಡಿದ್ರೆ ಏನು ಹೇಳು? ಬಾ. ಅಕ್ಕ, ಸಂಧ್ಯಾ, ಅಕ್ಕ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಂಗೆ ನಂಬೋಕೆ ಆಗ್ತಿಲ್ಲ ಅಕ್ಕ. ಬಾ ಒಳಗಡೆ ಬಾ. ಬಾ ಅಪ್ಪ, ಅಪ್ಪ, ಯಾರು ಬಂದಿದ್ದಾರೆ ನೋಡು. ಅಪ್ಪ ಅಪ್ಪ, ಅದು ಅದು ಏನು ಹೇಳ್ಬೇಡಮ್ಮ, ನಿನ್ ಕಣ್ಣೀರೇ ಎಲ್ಲ ಕತೆ ಹೇಳ್ತಾ ಇದೆ. ಇದು ನೀನು ಹುಟ್ಟಿ ಬೆಳೆದ ಮನೆ ಕಣಮ್ಮ. ಇಲ್ಲಿ ನೀನು ಸಂತೋಷವಾಗಿರಬಹುದು. ನೀನೇನು ಹೆದರ್ಕೋಬೇಡ, ನಾನ್ ಸಾಕ್ತೀನಿ ಮಗಳೇ. ಸಂಧ್ಯಾ, ಅಕ್ಕನ ಊಟ ಕರ್ಕೊಂಡೋಗಮ್ಮ. ಅಕ್ಕ, ಅಕ್ಕ ಬಾ. ಅಪ್ಪ, ನಂಗೆ ಹಸಿವಿಲ್ಲ, ಊಟ ಬೇಡಪ್ಪ. ಮಕ್ಕಳು ಹಸ್ತಿದರೋ ಇಲ್ವೋ ಅನ್ನೋದು ಹೆತ್ತೋರು ಗೊತ್ತಾಗುತ್ತಮ್ಮ. ಅಪ್ಪ, ನಿನಗೆ ನನ್ನ ಮೇಲೆ ಕೋಪನೇ ಇಲ್ವಾ? ಮಗಳೇ, ಕೋಪ ಅನ್ನೋದು ಬೆಂಕಿದ ಹಾಗೆ. ಮೊದಲು ತಾನು ಹುಟ್ಟಿದ ಜಾಗನ ಸುಡುತ್ತೆ, ಆನಂತರ ಅದು ಅಕ್ಕಪಕ್ಕನೆಲ್ಲ ಸುಡುತ್ತೆ ಅಮ್ಮ. ಕೋಪನೂ ಅಷ್ಟೇ ಕಣಮ್ಮ, ಮೊದಲು ನಮ್ಮನ್ನು ಹಾಳು ಮಾಡುತ್ತೆ, ನಂತರ ಎಲ್ಲರನ್ನೂ ಹಾಳು ಮಾಡುತ್ತೆ. ಸೌಮ್ಯ, ಹೋಗಮ್ಮ ಊಟ ಮಾಡು. ಬಾ. ಸಂಧ್ಯಾ, ಕರ್ಕೊಂಡೋಗಮ್ಮ. ಅಪ್ಪ, ಅಪ್ಪ, ಏನು ಮಗಳೇ? ಅಪ್ಪ, ಇವತ್ತು ಫಸ್ಟ್ ಡೇ ಟೀಚರ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಹೋಗ್ಬಾ ಮಗಳೇ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಪಾ. ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡೇನಮ್ಮ? ತಗೊಂಡಿದ್ದೀನಿಪ್ಪ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸಂಧ್ಯಾ ಅಂತ. ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ಅಪಾಯಿಂಟ್ಮೆಂಟ್ ಆರ್ಡರ್. ಕಂಗ್ರ್ಯಾಚುಲೇಷನ್ಸ್. ಗುಡ್ ಲಕ್. ಬನ್ನಿ, ನಿಮಗೆ ಕ್ಲಾಸ್ ರೂಮ್ ತೋರಿಸ್ತೀನಿ. ಬನ್ನಿ, ಇದೇ ನಿಮ್ಮ ಕ್ಲಾಸ್ ರೂಮ್. ಮಕ್ಕಳ, ಇವರೇ ಹೊಸದಾಗಿ ಬಂದಿರೋ ಟೀಚರ್. ನಮಸ್ಕಾರ ಮಾಡಿ. ಏನ್ ಸರ್, ಬರೀ 7 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಏನ್ ಮಾಡಕ್ಕಾಗತ್ತಮ್ಮ, ಸರ್ಕಾರಿ ಶಾಲೆ ದುರಂತಾನೆ ಅದು. ಏನ್ ಮಾಡಕ್ಕೂ ಆಗಲ್ಲ. ಏನು ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಇದ್ರೆ ಆಗಲ್ಲ ಸರ್. ಇದ್ರಲ್ಲಿ ಸರ್ಕಾರದ್ದಾಗ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋ ಶಿಕ್ಷಕರದ್ದಾಗ್ಲಿ ಏನೂ ತಪ್ಪಿಲ್ಲ ಸರ್. ಆದ್ರೆ ವಿದ್ಯಾರ್ಥಿಗಳ ಪೋಷಕರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಣ ಸಿಗ್ತಿಲ್ಲ ಅನ್ನೋ ತಪ್ಪು ಕಲ್ಪನೆ ಇದೆ. ಅದನ್ನ ನಾವು ಹೋಗ್ಲಾಡ್ಸಿದ್ರೆ ಖಂಡಿತ ನಮ್ ಶಾಲೆಗೆ ವಿದ್ಯಾರ್ಥಿಗಳು ಬಂದೇ ಬರ್ತಾರೆ ಸರ್. ಆ ಕೆಲಸ ಮಾಡೋರು ಯಾರಮ್ಮ? ನಾನ್ ಮಾಡ್ತೀನಿ ಸರ್. ಮನೆ ಮನೆಗೂ ಹೋಗಿ ಪೋಷಕರಿಗೆ ಸರ್ಕಾರ ಮಕ್ಳಿಗಾಗಿ ಕೊಡ್ತಿರೋ ಶಿಕ್ಷಣನ ಸೌಲಭ್ಯನ ನಾನ್ ತಿಳಿಸಿರ್ತೀನಿ ಸರ್. ಮತ್ತೆ ನಮ್ ಶಾಲೆಗೆ ವಿದ್ಯಾರ್ಥಿಗಳು ಬರೋ ಹಾಗೆ ನಾನ್ ಮಾಡ್ತೀನಿ ಸರ್. ವೆರಿ ಗುಡ್, ನಾನ್ ಸಪೋರ್ಟ್ ಮಾಡ್ತೀನಿ. ಮೊದಲು ನೀವು ಆ ಕೆಲಸ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ನಾನ್ ನಿಮ್ಗೆ ಹೊರೆ ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೀಯಾ? ಹೆತ್ತವ್ರಿಗೆ ಮಕ್ಕಳು ಯಾವತ್ತೂ ಹೊರೆಯಲ್ಲಮ್ಮ, ಮಕ್ಕಳು ಮಕ್ಕಳೇನೆ. ಅದೇ ಹೆತ್ತವ್ರಿಗೆ ವಯಸ್ಸಾದ್ಮೇಲೆ ಮಕ್ಕಳಿಗೆ ಹೊರೆ ಅನಿಸ್ಬಹುದು. ಅಪ್ಪ, ನಾನು IAS ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಮಾಡು ಮಗಳೇ, ಇದಕ್ಕಿಂತ ಸಂತೋಷ ಇನ್ನೇನಿದೆ?